ಹಲೋ ಫ್ರೆಂಡ್ಸ್, ಇವತ್ತು ನಾನು ಮಾಹಿತಿ ಕೊಡ್ತಾ ಇದ್ದೀನಿ NMDC ಯಲ್ಲಿ ಓಪನ್ ಆಗಿರೋ ಕೆಲವು ಜಾಬ್ ಪೊಸಿಷನ್ಸ್ ಬಗ್ಗೆ. ಇದು ಪರ್ಟಿಕ್ಯುಲರ್ಲಿ ಬಂದ್ಬಿಟ್ಟು ITI ಡಿಪ್ಲೊಮಾದವ್ರಿಗೆ ಒಂದು ಒಳ್ಳೆ ಸುವರ್ಣಾವಕಾಶ. ಓಕೆ, ಸೊ ITI ಅಲ್ಲಿ ಎನಿ ಟ್ರೇಡ್ ಮತ್ತು ಡಿಪ್ಲೊಮಾದಲ್ಲಿ ಕೆಲವೊಂದು ಬ್ರಾಂಚ್ಗಳಿಗೆ ಇದೊಂದು ಒಳ್ಳೆಯ ಸುವರ್ಣಾವಕಾಶ. ಸೊ ದೇರ್ ಆರ್ ಮೆನಿ ವೇಕೆನ್ಸೀಸ್ ಇದೆ, ಚೆನ್ನಾಗಿ ವೇಕೆನ್ಸೀಸ್ ಇದೆ. ಸೊ ಇಲ್ಲಿ ಪೋಸ್ಟ್ ನೀವು ನೋಡಬಹುದು. ಫೀಲ್ಡ್ ಅಟೆಂಡೆಂಟ್ ಕ್ವಾಲಿಫಿಕೇಶನ್ ಏನಂದ್ರೆ ಮಿಡಲ್ ಕ್ಲಾಸ್ ಆರ್ ITI. ಮೇಂಟೆನೆನ್ಸ್ ಅಸಿಸ್ಟೆಂಟ್ ITI ಇನ್ ಎಲೆಕ್ಟ್ರಿಕಲ್ ಟ್ರೇಡ್. ನಂಬರ್ ಆಫ್ ವೇಕೆನ್ಸೀಸ್ ಈ ತರ ಇದೆ: 49, 56, 36, 86, 182, 37. ಓಕೆ, ಇದು ಬ್ಲಾಸ್ಟರ್ ಟ್ರೇನಿ, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ಸ್ ಟೆಕ್ನಿಷಿಯನ್. ಸೊ ಈ ತರ ಡಿಫ್ರೆಂಟ್ ನಿಮಗೆ ಇಲ್ಲಿ ಜಾಬ್ ಪೊಸಿಷನ್ಸ್ ಅವೈಲೇಬಲ್ ಇದೆ. ITI ಇನ್ ವೆಲ್ಡಿಂಗ್, ಫಿಟ್ಟರ್, ಮೆಕ್ಯಾನಿಸ್ಟ್, ಮೋಟರ್ ಮೆಕ್ಯಾನಿಕ್, ಡೀಸೆಲ್ ಮೆಕ್ಯಾನಿಕ್, ಆಟೋ ಎಲೆಕ್ಟ್ರಿಷಿಯನ್. ಸೊ ಈ ತರ ಡಿಫ್ರೆಂಟ್ ಟ್ರೇಡ್ ಗಳಲ್ಲಿ ನಿಮಗೆ ಜಾಬ್ ಪೊಸಿಷನ್ಸ್ ಅವೈಲೇಬಲ್ ಇದೆ. ಎಲೆಕ್ಟ್ರಿಷಿಯನ್ ಜನರಲ್ ಥರ್ಡ್, ಈ ಪೋಸ್ಟ್ಗೆ 3 years ಇನ್ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಡಿಪ್ಲೊಮಾದವ್ರಿಗೆ ಇದು ಒಳ್ಳೆಯ ಸುವರ್ಣಾವಕಾಶ. ಸೊ ಡಿಪ್ಲೊಮಾದವ್ರಿಗೂ ಇಲ್ಲಿ ನಿಮಗೆ ಪೋಸ್ಟ್ ಅವೈಲೇಬಲ್ ಇದೆ. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮುಗಿಸಿದವರಿಗೆ ಇಲ್ಲಿ ಜಾಬ್ ಪೋಸ್ಟ್ ಅವೈಲೇಬಲ್ ಇದೆ. ಸೊ ಟೋಟಲ್ ಪೋಸ್ಟ್ ಈ ತರ ಇದೆ. ಓಕೆನಾ, ಅಕಾರ್ಡಿಂಗ್ ಟು ಬ್ರಾಂಚ್ ಅಥವಾ ಟ್ರೇಡ್ ಅನುಗುಣವಾಗಿ ಇಲ್ಲಿ ನಿಮಗೆ ಜಾಬ್ ಪೊಸಿಷನ್ಸ್ ಅವೈಲೇಬಲ್ ಇದೆ. ಓಕೆ, ನೀವು ಇಲ್ಲಿ ಚೆಕ್ ಮಾಡಬಹುದು. ಸೊ ಏಜ್ ರಿಲ್ಯಾಕ್ಸೇಷನ್ ಎಷ್ಟಿದೆ? 30 years. ಓಕೆ, ಪೇ ಸ್ಕೇಲ್ ಈ ತರ ಇದೆ: 18,000 to 31,000, 35,000. ಸೊ ಫಸ್ಟ್ 12 months 18,000, next 6 months 18,500. ಓಕೆ, ಈ ತರ ಇನ್ಕ್ರಿಮೆಂಟ್ 500 ಇನ್ಕ್ರಿಮೆಂಟ್ ಆಗಿ ಈ ತರ ಪೇ ಸ್ಕೇಲ್ ಬರುತ್ತೆ. ಸೊ ದಿಸ್ ಈಸ್ ಬೆಸ್ಟ್ ಆಪರ್ಚುನಿಟಿ. 25th ಇಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನೀವು 25th ಇಂದ ಇದನ್ನ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದು. ಸೊ ಎಲ್ಲಿ ಹೋಗಿ ಅಪ್ಲೈ ಮಾಡಿ? nmdc.co.in ಈ ವೆಬ್ಸೈಟ್ ಗೆ ಹೋಗಿ ನೀವು ಅಪ್ಲೈ ಮಾಡಬೇಕು. ಓಕೆ, ಸೊ ಮೋಡ್ ಆಫ್ ಸೆಲೆಕ್ಷನ್ ಯಾವ ತರ ಇದೆ ನೋಡಿ. ಸೊ ಫೀಲ್ಡ್ ಅಟೆಂಡೆಂಟ್ ಈ ಪೋಸ್ಟ್ ಗೆ OMR ಬೇಸ್ಡ್ ಟೆಸ್ಟ್ ಇರುತ್ತೆ. ಉಳಿದೆಲ್ಲಕ್ಕೂ CBT ಟೆಸ್ಟ್ ಇರುತ್ತೆ. ಅದು ನೆಕ್ಸ್ಟ್ ಟ್ರೇಡ್ ಟೆಸ್ಟ್ ಇರುತ್ತೆ, ಮತ್ತೆ ಫಿಸಿಕಲ್ ಎಬಿಲಿಟಿ ಟೆಸ್ಟ್ ಇರುತ್ತೆ. ಇಲ್ಲಿ ಫಿಸಿಕಲ್ ಎಬಿಲಿಟಿ ಟೆಸ್ಟ್ ಇರುತ್ತೆ ಫಾರ್ ಫೀಲ್ಡ್ ಅಟೆಂಡೆಂಟ್. ಉಳಿದೆಲ್ಲಕ್ಕೂ CBT ಮತ್ತೆ ಟ್ರೇಡ್ ಟೆಸ್ಟ್ ಎರಡು ಟೆಸ್ಟ್ ಇರುತ್ತೆ. ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್. ಸೊ ಸಬ್ಜೆಕ್ಟ್ಸ್ OMR ಬೇಸ್ಡ್ ಅಲ್ಲಿ ಜನರಲ್ ನಾಲೆಜ್, ನ್ಯೂಮರಿಕಲ್ ರೀಸನಿಂಗ್ ಈ ತರ ಇರುತ್ತೆ. ಫಾರ್ ಅದರ್ಸ್ ಇಲ್ಲಿ ಪಾರ್ಟ್ 1 ಸಬ್ಜೆಕ್ಟ್ ನಾಲೆಜ್, ನಿಮ್ಮ ಅಕಾರ್ಡಿಂಗ್ ಟು ಯುವರ್ ಸ್ಪೆಸಿಫಿಕೇಶನ್ ಬ್ರಾಂಚಸ್ ಆ ತರ ನಿಮಗೆ ಸಬ್ಜೆಕ್ಟ್ ನಾಲೆಜ್ ಪಾರ್ಟ್ 1 ಅಲ್ಲಿ. ಪಾರ್ಟ್ 2 ಅಲ್ಲಿ ಜನರಲ್ ನಾಲೆಜ್, ನ್ಯೂಮರಿಕಲ್ ರೀಸನಿಂಗ್ ಎಬಿಲಿಟಿ. ಸೊ ಇದು ITI ಡಿಪ್ಲೊಮಾದವರಿಗೆ ಒಂದು ಒಳ್ಳೆಯ ಸುವರ್ಣಾವಕಾಶ. ಸೊ ಪ್ಲೀಸ್ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಅಪ್ಲೈ ಮಾಡಿ. 25th ಇಂದ ನಿಮಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಗುಡ್ ಜಾಬ್, ಸೆಂಟ್ರಲ್ ಗವರ್ಮೆಂಟ್ ಜಾಬ್. ಓಕೆ, ಸೊ ಥ್ಯಾಂಕ್ ಯು. Please subscribe our channel, share our channel. Thank you.